ಚಿತ್ರರಂಗದಲ್ಲಿ ಶ್ರೇಷ್ಠ ಕಲಾವಿದರ ಸಾಲಿನಲ್ಲಿ ದರ್ಶನ್ ಅವರು ಬರ್ತಾರೆ. ನಾನು ಕಂಡ್ಕೊಂಡಿರೋ ಹಾಗೆ ಅವರ ಅತ್ಯಂತ ಶ್ರೇಷ್ಠ ಚಿತ್ರ ಅಂದರೆ ನಮ್ಮ ಪ್ರೀತಿಯ ರಾಮು. ಡಿ ಬಾಸ್ ಅವೆಲ್ಲ ಬೇಡ. ನಮ್ಗೆ ವೈಯಕ್ತಿಕ ಜೀವನ ಅವ್ರು ಮಾಡ್ಕೊಂತಾರೆ, ಏನಿಲ್ಲ. ಅತ್ಯಂತ ಶ್ರೇಷ್ಠ ಸಾಲಿನಲ್ಲಿ ಬರ್ತಕ್ಕಂಥ ಒಬ್ಬ ಕಲಾವಿದ ದರ್ಶನ್. ಅವ್ರನ್ನ ತುಂಬ ಪ್ರೀತಿಯಿಂದ ಕಾಣ್ತೀವಿ. ಏನು ವೈಯಕ್ತಿಕ ಜೀವನ ನಮ್ಗೆ ಬೇಡ ಅವ್ರು ಮಾಡ್ಕೊಂತಾರೆ. ಅವ್ರು ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೂವಿ ಐ ಹ್ಯಾವ್ ಎವರ್ ಸೀನ್ ಮೈ ಲೈಫ್. ನಾನು ಇವತ್ತು ಆರೋಗ್ಯ ಸರಿ ಇಲ್ಲ, ಅದು ಕೂಡ ಬಂದಿದ್ದೀನಿ, ರಜೆ ಹಾಕೊಂಡು ಬಂದಿದ್ದೀನಿ. ಇದು 4ನೇ ಸರಿ ನೋಡಿದ್ದು ನಾನು. 15 ವರ್ಷದಿಂದ ಹಳೆ ಸಿನಿಮಾ ಇದು. ಈಸ್ ವಂಡರ್ಫುಲ್ ಆ್ಯಕ್ಟರ್. ವೈಯಕ್ತಿಕ ಜೀವನ ಆಚೆ ಬರಲಿ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಜೀವನದಲ್ಲಿ, ಏನು ಆಗಿದೆ ಅದು ಬೇಡ ನನ್ನ ವಿಷಯ. ಆ ಲೆವೆಲಲ್ಲಿ ನಾವಿಲ್ಲ. ಒಳ್ಳೆ ಮನುಷ್ಯ ಆತ. ಇಟ್ಸ್ ಬ್ಯೂಟಿಫುಲ್ ಮೂವಿ. ನಾನು ಕಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್, ಪುನೀತ್ ರಾಜ್ ಆ ಲೆವೆಲಲ್ಲಿ ಅವ್ರನ್ನ ಪ್ರೀತಿಯಿಂದ ಕಾಣ್ತೀವಿ. ಅವ್ರ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಕರ್ನಾಟಕ. 4ನೇ ರಿಲೀಸ್ ಮೂವಿ ಇವತ್ತು ತೆರೆ ಕಾಣ್ತಿದೆ. ಅದು ಶೋಗಳು 4ನೇ ಡಿ ಬಾಸ್ ಅಭಿನಯದ 4ನೇ ರಿಲೀಸ್ ಮೂವಿ ಇವತ್ತು ತೆರೆ ಕಾಣ್ತಿದೆ. ಈ ಮೂವಿಲಿ ಹಾಡುಗಳೇ ಆಗಲಿ, ಆ್ಯಕ್ಟಿಂಗೇ ಆಗಲಿ, ಪಾತ್ರ ಅಭಿನಯನೇ ಆಗಲಿ, ಎಲ್ಲ ಚಾಲೆಂಜಿಂಗ್ ಅನ್ಬೋದು. ಚಾಲೆಂಜಿಂಗ್ ಸ್ಟಾರ್ ಅವರ ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ಈ ಮೂವಿಲಿದೆ. ಚಾಲೆಂಜಿಂಗ್ ಪಾತ್ರನೇ ಅನ್ಬೋದು ನಮ್ಮ ಪ್ರೀತಿಯ ರಾಮು. ಆಯಿತಾ, ಮೂವಿಲಿ ಹಾಡುಗಳೇ ಆಗಲಿ, ಅಭಿನಯನೇ ಆಗ್ಬೋದು, ಎಲ್ಲ ಮನದಾಳಕ್ಕೆ ತಲುಪುತ್ತೆ. ಸೊ ಹಾಗಾಗಿ ಎಲ್ಲರೂ ಬಂದು ಈ ಮೂವಿ ನೋಡಿ. ಹಳೆ ಮೂವಿ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ. ಈ ಮೂವಿಲಿ ಮನುಷ್ಯ ಕಲಿಬೇಕಾಗಿರೋದು ತುಂಬ ಇದೆ. ಒಬ್ಬರು ಕಂಡಿರೋ ಹುಡುಗ ತನ್ನ ಜೀವನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಹೇಗೆ ಹೋರಾಡ್ತಾನೆ, ಯಾವ ರೀತಿ ಸ್ಟ್ರಗಲ್ ಮಾಡ್ತಾನೆ ಅನ್ನೋದು ಮೆಸೇಜ್ ಈ ಮೂವಿಲಿ ತಮ್ಮ ಅದ್ಭುತವಾದ ಅಭಿನಯದ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು, ನಮ್ಮ ಡಿ ಬಾಸ್ ರವರು ತೋರಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬಂದು ಈ ಮೂವಿನ ನೋಡಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ, ಜಗದಲ್ಲಿ ಇದನ್ಯಾರು ತಿಳಿದೋರು, ನಾ ಹಾಡೋ ಹಾಡುಗಳೆಲ್ಲ ನಾನು ಕಂಡ ಬದುಕಿನ ಪಾಡು, ಜನರಲ್ಲಿ ಇದನ್ಯಾರು ತಿಳಿದೋರು, ಮರದಲ್ಲಿ ಮಾಳಿಗೆ ವಾಸ, ಬರೆದಿಟ್ಟು ಮರದಡಿ ವಾಸ, ಇದ್ದರೇನು ನೋವಿನ ನೋವುಗಳಿಲ್ಲ, ರಾಗವಿದೆ ತಾಳವಿದೆ ನನಗೂ ಒಂದು ಗರ್ವವಿದೆ, ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು, ನನ್ನೆದೆ ಬಾನಲಿ ರೆಪ್ಪೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು, ಕಿಲ ನಗಿಸಿ ಕಚಗುಳಿಸೋ ಚಿಮ್ಮುವ ನೀರೆಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ಥ್ಯಾಂಕ್ ಯು.